ಪ್ರೈಸ್ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 8ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಿಮ್ಮ ಕಣಜಗಳು ಯಾವಾಗಲೂ ತುಂಬಿರುವಂತೆಯೂ ನಿಮ್ಮ ಪ್ರಯತ್ನಗಳೆಲ್ಲ ಸಫಲ ಆಗುವಂತೆಯೂ ನಿಮ್ಮ ದೇವರ ಯೆಹೋವನು ನಿಮಗೆ ಶುಭವನ್ನು ಅನುಗ್ರಹಿಸುವನು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನಾತ್ಮನು ಈ ಮುಂಜಾನೆ ವೇಳೆಯಲ್ಲಿ ಆತನ ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಏನೆಂದರೆ, ಮಗನೇ ಮಗಳೇ, ನಾನು ನಿನ್ನ ಪ್ರಯತ್ನಗಳನ್ನ ಏನ್ ಮಾಡುವೆನೋ ಸಫಲ ಆಗುವಂತೆ ಸಹಾಯ ಮಾಡುವೆನು ಎಂದು ದೇವರು ಈ ಮುಂಜಾನೆ ವೇಳೆಯಲ್ಲಿ ನಮ್ಮೊಟ್ಟಿಗೆ ಆತನು ಮಾತನಾಡುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ದೇವರ ಆತ್ಮನು ನಮ್ಮ ಕಣಜಗಳು ಯಾವಾಗಲೂ ತುಂಬಿರುವಂತೆ, ನಮ್ಮ ಪುಟ್ಟಿಗಳು ಆಗಿರಬಹುದು, ನಮ್ಮ ಮನೆಯಲ್ಲಿರುವಂತಹ ಕಾರ್ಯಗಳು ಎಲ್ಲವೂ ಅದು ತುಂಬಿರುವಂತೆ ಯಾವಾಗಲೂ ಕರ್ತನು ಏನ್ ಮಾಡುವವನಾಗಿದ್ದಾನೆ, ಸಹಾಯವನ್ನ ಮಾಡುವವನಾಗಿದ್ದಾನೆ. ಅಷ್ಟು ಮಾತ್ರವಲ್ಲ, ನಾವು ಹೋಗುವಂತಹ ಮಾರ್ಗದಲ್ಲಿ, ಬರುವಂತಹ ಮಾರ್ಗದಲ್ಲಿ, ನಾವು ಮಾಡುವ ಎಲ್ಲಾ ಪ್ರಯತ್ನಗಳಲ್ಲಿಯೂ ಕರ್ತನು ನಮಗೆ ಏನ್ ಮಾಡುವವನಾಗಿದ್ದಾನೆ, ಒಂದು ಶುಭದ ಕಾರ್ಯವನ್ನ ಅನುಗ್ರಹಿಸುವವನಾಗಿದ್ದಾನೆ. ದೇವರೇ, ನಾನು ಹೊಸ ಪ್ರಯತ್ನವನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ, ಕರ್ತನೆ ನೀನ್ ನನಗೆ ಸಹಾಯವನ್ನ ಮಾಡು, ನೀನ್ ನನ್ನ ಜೊತೆಗಾರನಾಗಿರು. ನನ್ನ ಪ್ರಯತ್ನಗಳಲ್ಲಿ ದೇವರೇ ನನ್ನ ಸೋಲನ್ನ ನೋಡಬಾರ್ದು, ನನ್ನ ಪ್ರಯತ್ನಗಳಲ್ಲಿ ಒಂದು ಸಫಲತೆಯನ್ನ ಕಾಣುವಂತೆ ನೀನ್ ನನಗೆ ಕೃಪೆ ಮಾಡು, ಸಹಾಯ ಮಾಡು ಎಂದು ಹೇಳುವಾಗ ಕರ್ತನಾತ್ಮನು ನಮ್ಮ ಜೊತೆಗಾರನಾಗಿ ಬಂದು ನಾವು ಹೋಗುವಂತಹ ಮಾರ್ಗದಲ್ಲಿಯೂ, ಬರುವಂತಹ ಮಾರ್ಗದಲ್ಲಿಯೂ, ಮಾಡುವಂತಹ ಎಲ್ಲಾ ಪ್ರಯತ್ನಗಳಲ್ಲಿಯೂ ಕರ್ತನು ನಮಗೆ ಏನ್ ಮಾಡುವವನಾಗಿದ್ದಾನೆ, ಸಫಲತೆಯನ್ನ ಕೊಡುವವನಾಗಿದ್ದಾನೆ. ಆದುದರಿಂದ ನಮ್ಮ ಎಲ್ಲಾ ಮಾರ್ಗಗಳನ್ನ, ನಮ್ಮ ಎಲ್ಲಾ ಜೀವಿತಗಳನ್ನ ದೇವರ ಹಸ್ತಕ್ಕೆ ಇಟ್ಟು ನಾವು ಇವತ್ತು ಜಯವನ್ನ ಹೊಂದಿಕೊಳ್ಳಬೇಕು. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನ್ಗೆ ಸ್ತೋತ್ರ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನು ನೋಡುವ ಜನಗಳನ್ನು ಸಂಧಿಸು. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕಾರ್ಯವನ್ನ ಮಾಡಿ ಅವ್ರು ಮಾಡುವ ಎಲ್ಲಾ ಪ್ರಯತ್ನಗಳಲ್ಲಿ ಒಂದು ಸಫಲತೆಯನ್ನು ಅನುಗ್ರಹಿಸು. ಅದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯ ದೇವರೇ, ಆಮೇನ್ ಆಮೇನ್.